ಇವತ್ತು ಅಗಸಣ ಗ್ರಾಮದಲ್ಲಿ ಆಯಿ ಮತ್ತು ಮೊಮ್ಮಗ ಇಬ್ಬರು ಕೂಡಿಕೊಂಡು ಹೊಲದಲ್ಲಿ ಜೋಳದ ತೆನಿ ಮುರಿಲಿಕ್ಕೆ ಹೇಳಿ ಹೋಗಿದ್ದರು. ಬಿಸಿಲಿನ ವಾತಾವರಣ ಇರೋದ್ರಿಂದ ಅಲ್ಲಿ ಹೊಲದಲ್ಲಿ ನೀರಿನ ಸವಲತ್ತು ಇರಲಿಲ್ಲ. ಅದಕ್ಕಾಗಿ ಆ ಮಗು ನೀರಿಗಾಗಿ ಬಾವಿಯಲ್ಲಿ ಇಳಿದು ನೀರು ಕುಡ್ಲಿಕ್ಕೆ ಹೋದಾಗ ಆ ಬಾವಿಯಲ್ಲಿ ಕಾಲು ಜಾರಿ ಮಗು ಬಾವಿಯಲ್ಲಿ ಬಿತ್ತು. ಆ ತಕ್ಷಣವೇ ಅಜ್ಜಿ ನೋಡಿ ಮೊಮ್ಮಗ ಬಾಯಿಯಲ್ಲಿ ಬಿದ್ದ ಅಂತಕ್ಕಂಥ ತಿಳ್ಕೊಂಡು ಓಡೋಗಿ ತೊಗೋಬೇಕು ಹೊರಗೆ ಅಂತೇಳಿ ಓಡೋದಾಗ ಅವರು ಕೂಡ ಹುಡುಗ ಒಳಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಕೈ ಹಾಕಿ ತಗೊಳ್ಳೋದ್ರಲ್ಲಿ ಅಜ್ಜಿದು ಕೂಡ ಕಾಲು ಜಾರ್ತು. ಕಾಲು ಜಾರಿ ಬಾಯಿಯಲ್ಲಿ ಇಬ್ಬರು ಕೂಡ ಬಿದ್ದು ಇವತ್ತು ಸಾವಿಗೀಡಾಗಿದ್ದಾರೆ. ಅಂಥ ಒಂದು ಪರಿಹಾರ, ಅಂಥ ಒಂದು ನೊಂದ ಕುಟುಂಬಕ್ಕೆ ಒಂದೇ ಬಾವಿಯಲ್ಲಿ ಒಂದೇ ದಿನ ಜಮೀನದಲ್ಲಿ ಕೆಲಸ ಮಾಡುವ ಹೊತ್ತಿನಲ್ಲಿ ಆಯಿ ಮತ್ತು ಮೊಮ್ಮಗ ಇಬ್ಬರು ಸಾವಿಗೀಡಾಗಿದ್ದಾರೆ. ಅಂಥ ಕುಟುಂಬಕ್ಕೆ ತಕ್ಷಣದಲ್ಲಿ ಸರ್ಕಾರ ಪರಿಹಾರವನ್ನು ಏನೂ ಇಲ್ಲ ಅಂದ್ರೂ ಒಂದು 25 ಲಕ್ಷ ಆದರೂ ಕೂಡ ಸರ್ಕಾರ ತಕ್ಷಣದಲ್ಲಿ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಈ ಥರದಲ್ಲಿ ನಡೆದಂಥ ಘಟನೆಗಳಿಗೆ ಸರ್ಕಾರ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಅನುದಾನವನ್ನು ಇಡಬೇಕು. ಅಂತ ನೊಂದ ಕುಟುಂಬಕ್ಕೆ ತಕ್ಷಣದಲ್ಲಿ ಪರಿಹಾರ ಕೊಡಿಸಬೇಕು. ಈ ಥರದ ದುರ್ಘಟನೆಗಳು ನಡೀತಾ ಇದ್ದಾವೆ. ಅವು ನಡಿಲಾರ್ದಂಗೆ ನೊಂದಂಥ ಕುಟುಂಬಗಳಿಗೆ ಸಹಾಯ ಆಗಬೇಕು ಅಂತೇಳಿ ಬಜೆಟ್ನಲ್ಲಿ ಅವರಿಗೆ ಅನುದಾನ ಇಟ್ಟು ಅವರಿಗೆ ಸಹಾಯ ಮಾಡಬೇಕು. ಇದು ನಮ್ಮ ಸ್ಥಳೀಯವಾದಂಥ ಶಾಸಕರು ಇಲ್ಲಿಗೆ ಆಗಮಿಸಿ ಇಂಥ ಒಂದು ಕುಟುಂಬದ ಒಂದು ನೋವನ್ನು ತಕ್ಷಣದಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಅವರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಶಾಂತಪನ್ನವನ್ನು ಹೇಳಬೇಕು. ಮತ್ತು ಅದೇ ರೀತಿಯಲ್ಲಿ ಈಗ ನಡೀತಾ ಇರತಕ್ಕಂಥ ಬಜೆಟ್ನಲ್ಲಿ ಸೆಷನ್ನಲ್ಲಿ ಅವರು ಆ ವಿಷಯನ ಎತ್ತಿ ಈ ನೊಂದ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ ಇವತ್ತು ನಾನು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅಗಸನಾಳ ನಮ್ಮ ನೆರೆ ಗ್ರಾಮ ಆಗಿರೋದ್ರಿಂದ ನಾನು ಇಲ್ಲಿಗೆ ಬಂದು ಆ ನೊಂದ ಕುಟುಂಬಕ್ಕೆ ಶಾಂತಪನ್ನ ಹೇಳುವ ಮುಖಾಂತರ ಅವರಿಗೆ ಸಹಾಯವನ್ನು ಒದಗಿಸುವ ಮುಖಾಂತರ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೇವೆ ಅಂಥೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಭೀಮರಾಯ್ ಪೂಜಾರಿ ನಾನು ಈ ವಿಷಯನ ಇವತ್ತು ಸರ್ಕಾರ ಗಮನಕ್ಕೆ ಮುಟ್ಟಲಿ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೇನೆ.